ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಸೊ ಇವತ್ತು ಬಂದು ಒಂದು 350ಇಂದ 400 ಪ್ರೈಸಲ್ಲಿ ಎರಡು ಸೀರೆಗೆ ಕುಚ್ಚು ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಸೊ ಎರಡು ಕೂಡ ಕ್ರೋಶಾ ಡಿಸೈನ್ಸೇ. ಸೊ ಸೂಪರ್ ಆಗಿದೆ, ಅಂತ ಏನು ಸಿಂಪಲ್ ಅಲ್ಲ, ಹಾಗೆ ಹೆವಿ ವರ್ಕ್ ಇಲ್ಲ. ಸೊ ಮೀಡಿಯಮಲ್ಲಿ ವರ್ಕ್ ಅನ್ನೋದು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಕಸ್ಟಮರ್ದು ಎರಡು ಸೀರೆ ಒಬ್ಬರವೇ ಆಗಿರುತ್ತೆ. ಸೊ ಇದು ಬಂದು ಕಲರ್ ನೋಡಿ, ಗೋಲ್ಡು ಮತ್ತು ಸಿಲ್ವರ್ ಇದೆ, ಬೇರೆ ಕಲರ್ ಇಲ್ಲ, ಕಾಂಟ್ರಾಸ್ಟ್ ಕಲರ್ ಕೂಡ ಇಲ್ಲ ಈ ಸೀರೆಗೆ. ಸೊ ಸಿಲ್ವರ್ ಇದೆ ಸ್ಯಾರಿಯಲ್ಲಿ. ಸೊ ಮೇಲೆ ಬಂದು ಪಿಂಕ್ ಆ್ಯಂಡ್ ರಾಣಿ ಪಿಂಕಲ್ಲಿ ಸೀರೆ ಕಾಂಬಿನೇಷನ್ ಇದೆ. ಸೊ ಇದಕ್ಕೆ ದಾರ ಬಂದು ನಾನು ಸ್ಯಾರಿಯಲ್ಲಿರುವಂಥ ದಾರನ 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈ ಕಲರಲ್ಲಿ, ಬಾಡಿ ಕಲರಲ್ಲಿ ಈ ಕಲರ್ ಇದೆ. ಸೊ ಈ ಕಲರಲ್ಲಿ ನಾನು 8 ಎಳೆ ದಾರನ ತೊಗೊಂಡಿದ್ದೀನಿ. ಸೊ ಡಿಸೈನ್ಗೆ ಬಾಡಿ ಯಾವ ಥರದ್ದು ಮ್ಯಾಚ್ ಮಾಡ್ತೀರಾ ಅಂತ ಕೇಳಿದ್ರು ಒಬ್ಬರು. ಸೊ ಉತ್ತರ ಕೊಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ನೋಡಿ, ಯಾವಾಗಲೂ ಎರಡು ಕಲರ್, ಪಲ್ಲು ಮತ್ತು ಬಾಡಿ ಕಲರ್ ಇದೆ. ಸೊ ಪಲ್ಲುಗೆ ಬಾಡಿ ಕಲರಲ್ಲಿ ಏನಿರುತ್ತೋ ಆ ದಾರಲ್ಲೇ ವರ್ಕ್ ಅನ್ನೋದು ಮಾಡಿಕೊಂಡ್ರೆ ನಿಮಗೆ ಡಿಸೈನ್ ಅನ್ನೋದು ನೀಟ್ ಫಿನಿಶಿಂಗ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಕೆಲವೊಂದು 3 ಇರುತ್ತೆ ಕಲರು, 4 ಇರುತ್ತೆ. ಸೊ ಅದರಲ್ಲಿ ಮೇನ್ ಹೈಲೈಟ್ ಆಗಿ ಕಲರ್ ಯಾವುದಿದೆಯೋ ನೋಡ್ಕೊಂಬಿಟ್ಟು ಆ ಕಲರಲ್ಲಿ ಕೂಡ ನೀವು ವರ್ಕನ್ನು ಮಾಡ್ಕೋಬೋದು. ಬಟ್ ಇದೇ ರೀತಿ 2 ಕಲರ್ ಬಂದರೆ ಏನು ಟೆನ್ಷನ್ನೇ ಇರೋದಿಲ್ಲ. ಯಾವುದಾದ್ರೂ ಒಂದು ಕಲರ್ ತೊಗೊಂಡು ಹಾಕ್ಬಿಡ್ತೀವಿ. ಸೊ ಆಪೋಸಿಟಿಗೆ ತೊಗೊತೀವಿ, ಕುಚ್ಚಿಗೆ ಇದು ಹಾಕ್ತೀವಿ. ಸೊ ಹಂಗಾಗಿ ಏನಾದರೂ 2-3 ಕಲರ್ ಇತ್ತು ಅಂದರೆ ಅದರಲ್ಲಿ ಮೇನ್ ಹೈಲೈಟ್ ಆಗಿ ಯಾವ ಕಲರ್ ಕಾಣಿಸುತ್ತೋ ಆ ಕಲರಲ್ಲಿ ವರ್ಕನ್ನ ಮಾಡ್ಕೋಬೋದು. ಸೊ ಈ ಡಿಸೈನ್ಗೆ ನಾನು ಯಾವುದೇ ಒಂದು ಬೀಡ್ಸ್ನ ತೊಗೊಂಡಿಲ್ಲ, ಜಸ್ಟ್ ಥ್ರೆಡ್ ವರ್ಕ್ಗಿಂತ ಡಿಸೈನ್ ಅನ್ನೋದು ಹಾಕ್ತಾಯಿದ್ದೀನಿ. ಸೊ ಈ ಗೋಲ್ಡ್ ಕಲರ್ ಸೀರೆಗೆ ಈ ರೀತಿ ಸಿಲ್ವರ್ ಕಲರು ಬೀಡ್ಸ್ ತೊಗೊಂಡಿದ್ದೀನಿ. ಇದಕ್ಕೂ ಕೂಡ ಬೀಡ್ಸ್ ಬೇಡ ಅಂತ ಹೇಳಿದರು. ಬಟ್ ಕಲರ್ ಬಂದು ಕಾಂಟ್ರಾಸ್ಟ್ ಇಲ್ಲಲ್ಲ, ಸಿಲ್ವರು ಮತ್ತು ಗೋಲ್ಡ್ ಇರೋದ್ರಿಂದ ಸ್ವಲ್ಪ ಸಿಲ್ವರ್ ಕಲರ್ ಬೀಡ್ಸ್ ಕಾಣಲಿ ಅಂತ ಹೇಳಿಬಿಟ್ಟು ಒಂದೊಂದು ಮಣಿಗಳನ್ನ ಹಾಕ್ತಾಯಿದ್ದೀನಿ ಅಷ್ಟೇ. ಸೊ ಕಸ್ಟಮರ್ ಬಂದು ಬೇಡ ಅಂತಲೇ ಹೇಳಿದರು. ಬಟ್ ಆಮೇಲೆ ಸ್ವಲ್ಪ ಕಾಣಿಸ್ತೆ ನೀಟಾಗಿ ಅಂತ ಹೇಳಿದ್ದಕ್ಕೆ ಸರಿ ಒಂದು ಹಾಕಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಇದಕ್ಕೆ ಸಿಲ್ವರ್ ಕಲರು ಬೀಡ್ಸ್ ತೊಗೊಂಡಿದ್ದೀನಿ. ಇದಕ್ಕೂ ಕೂಡ ಸೇಮ್ ದಾರ 8 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ರೆಗ್ಯುಲರ್ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಕೂಡ ನಡೆಯುತ್ತೆ. ಸೊ ವಿಡಿಯೋ ಕಾಣಿಸ್ತಾ ಇಲ್ಲ, ಯಾಕೋ ನಂಬರ್ ಕಾಣಿಸ್ತಾ ಇಲ್ಲ, ಬಟ್ ನಾನು 9 ತೊಗೊಂಡಿದ್ದೀನಿ ಇದಕ್ಕೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ತೀವಲ್ವ, ಆ ರೀತಿಯಾಗಿ 2 ಲಾಕ್ನ ಹಾಕ್ಕೋಬೇಕು. ಸೊ ಈ ರೀತಿ 2 ಲಾಕನ್ನು ಹಾಕಿದ ಮೇಲೆ ನೋಡಿ, ಇಲ್ಲಿ ಈಗ ಚೈನ್ಸ್ನ ಹಾಕ್ಕೊತಾ ಇದ್ದೀನಿ. 1 2 3 4. ಸೊ 4 ಚೈನ್ ಹಾಕ್ಕೊಂಡ್ಬಿಟ್ಟು ಈ 4 ಚೈನು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಈ 4 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ 4 ಚೈನ್ ಹಾಕಿ ಆ ಲಾಕನ್ನು ಹಾಕಿದ ಮೇಲೆ ಸೊ ಈ ರೀತಿ 4 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ನೀಡಲ್ ಕೂಡ ತೋರಿಸ್ಬಿಡ್ತೀನಿ. ಈಗ ನೀಟಾಗಿ ಕಾಣಿಸ್ತಾ ಇದೆ ಅಂದ್ಕೊತೀನಿ. ಸಾರಿ, 8 ಇದೆ, 80.9 mm ಇದೆ. ಸೊ ಈ ರೀತಿ 4 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ 1 ಚೈನ್ 2 ಚೈನ್ನ ಮಾಡ್ಕೊತಾ ಇದ್ದೀನಿ. ಸೊ 2 ಚೈನ್ನ ಹಾಕಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಪಕ್ಕದ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತಂದು ಡಬಲ್ ಕ್ರೋಶೆನ ಹಾಕ್ಕೊಳ್ಳೋಣ. ಸೊ ಈ ರೀತಿ 2ರಿಂದ 1 ಸರಿ, 2ರಿಂದ 1 ಸರಿ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತು ಪಕ್ಕದ ಪಾಯಿಂಟ್ಗೆ ಹೋಗಿ ದಾರನ ತಂದು 2ರಿಂದ 1 ಸರಿ, 2ರಿಂದ 1 ಸರಿ, ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ ಪಕ್ಕಕ್ಕೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ. ಸೊ ಈ ರೀತಿ 4 ಡಬಲ್ ಕ್ರೋಶೆ ಕಂಬಗಳು ಹಾಕಿದ ಮೇಲೆ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಆದಷ್ಟು ಇದನ್ನು ಯು ಶೇಪಲ್ಲಿ ನೀವು ನೋಡ್ಕೋಬೋದು. ಸೊ ಈ ಥರ ಕ್ರಾಸಾಗಿ ನೀಡಲ್ನ ಹಿಡ್ಕೊಂಡ್ಬಿಟ್ಟು ಮತ್ತು ಪಲ್ಲುಗೆ ನೀಡಲ್ನ ಹಾಕಿ ದಾರನ ತಂದು 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ, ಸ್ವಲ್ಪ ಕ್ರಾಸಲ್ಲಿ ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಈ ಥರ 4 ಟೈಮ್ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಒಂದು ಚೈನು ಸ್ವಲ್ಪ ಕ್ರಾಸಲ್ಲಿ ಹಾಕ್ಕೊಂಡ್ಬಿಟ್ಟು ಈಗ 1 ಚೈನ್ 2 ಚೈನ ಹಾಕೋಬೇಕು. 2 ಚೈನ ಹಾಕಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಇಲ್ಲಿ ಕ್ರಾಸಲ್ಲಿ ನಾವು ಕಂಬ ಹಾಕಿದ್ದೀವಿ ನೋಡಿ, ಹೋಲ್ ಕಾಣಿಸ್ತಾ ಇರುತ್ತೆ ನಿಮಗೆ ಗ್ಯಾಪು. ಸೊ ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು 2ರಿಂದ 1 ಸರಿ, 2ರಿಂದ 1 ಸರಿ ಡಬಲ್ ಕ್ರೋಶೆನ ಹಾಕೋಬೇಕು. ಸೊ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡ್ಬಿಟ್ಟು ಈ 3 ಚೈನು ಇಲ್ಲಿ ನಾವು ಡಬಲ್ ಕ್ರೋಶೆ ಕಂಬ ಹಾಕಿದ್ದೀವಲ್ವ, ಸೊ ಇದ್ರ ಒಳಗಡೆ ಈ ಮೇಲೆ ಹಾಕಿರುವಂಥ 3 ಚೈನ್ನ
ಲಾಕ್ ಮಾಡ್ತಾ ಇದ್ದೀನಿ. ಒಂದು ರೀತಿ ಹೊಸ ಡಿಸೈನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್, ತೋರಿಸಿಲ್ಲ, ಇದೇ ಫಸ್ಟ್ ಟೈಮ್ ಈ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸೊ ಒಂದೇ ವಿಡಿಯೋದಲ್ಲಿ 2 ಸೀರೆಗೆ ಸ್ವಲ್ಪ ಗ್ರ್ಯಾಂಡಾಗಿ ಹಾಕ್ತಾ ಇದ್ದೀನಿ. ಸೊ ಬೀಡ್ಸ್ ಬಂದು ಸ್ಕಿಪ್ ಮಾಡಿದ್ದಾರೆ ಅಷ್ಟೇ. ಸೊ ನಿಮಗೆ ಮಣಿ ಬೇಕಿದ್ರೆ ಕೂಡ ಹಾಕೋಬೋದು. ಸೊ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್ ಹಾಕ್ಕೊತಾ ಇದ್ದೀನಿ. ಮತ್ತೆ ಈ 3 ಚೈನು ಡಬಲ್ ಕ್ರೋಶೆ ಕಂಬಕ್ಕೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಅದೇ ಒಂದು ಕಂಬದಲ್ಲಿ ಹೋಗಿ ದಾರನ ತಂದು ಮತ್ತೆ ಒಂದು ಡಬಲ್ ಕ್ರೋಶೆ, ಮತ್ತೆ 3 ಚೈನ್, ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್, ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ. ಸೊ ಮತ್ತೆ 3 ಚೈನ್ ಹಾಕ್ಕೋಬೇಕು, ಮತ್ತು ಇದರೊಳಗಡೆ ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಇಲ್ಲಿ ನಾನು 6 ಡಬಲ್ ಕ್ರೋಶೆ ಕಂಬಗಳನ್ನ ಈ ಒಂದು ಡಬಲ್ ಕ್ರೋಶೆ ಕಂಬದಲ್ಲಿ 6 ಡಬಲ್ ಕ್ರೋಶೆ ಕಂಬ ಹಾಕಿಬಿಟ್ಟು, ಸೊ ಪ್ರತಿಯೊಂದು ಒಂದೊಂದು ಕಂಬಕ್ಕೂ ಒಂದೊಂದು ಪಿಕಾಟ್ ಅನ್ನೋದು ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು 6 ಕಂಬಗಳನ್ನ ಹಾಕಿದ್ದೀನಿ. 5 ಆಗಿದೆ, ಇನ್ನೂ ಒಂದು ಹಾಕ್ಕೊಳ್ಳೋಣ. ಸೊ ಟೋಟಲ್ ಆಗಿ 6 ಡಬಲ್ ಕ್ರೋಶೆ ಕಂಬ ಈ ಒಂದು ಡಬಲ್ ಕ್ರೋಶೆ ಕಂಬದಲ್ಲಿ ಹಾಕಿಬಿಟ್ಟು, ಸೊ ಮತ್ತೆ ಒಂದು ಪಿಕಾಟ್ನ ಹಾಕ್ಕೊಳ್ಳೋಣ. ಸೊ 6 ಕಂಬಕ್ಕೆ 6 ಪಿಕಾಟ್ಗಳನ್ನ ಹಾಕಿಬಿಟ್ಟು, ಈಗ ಪೂರ್ತಿ ಎಳೆಯುತ್ತಾ ಬೇಡ, ಸ್ವಲ್ಪ ಲೂಸ್ ಆಗೇ ಈ ಡಿಸೈನ್ನ ಪಲ್ಲುಗೆ ಲಾಕ್ ಮಾಡ್ಕೋಬೇಕು. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ಸೊ ಈ ರೀತಿ ಲಾಕನ್ನು ಹಾಕೋಬೇಕು ಪಲ್ಲುಗೆ. ಸೊ ಲಾಕನ್ನು ಹಾಕಿದ ಮೇಲೆ ನೋಡಿ ಮತ್ತೆ 1 ಚೈನ್, 2 ಚೈನ್ ಹಾಕ್ಕೊತಾ ಇದ್ದೀನಿ. 2 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಜಸ್ಟ್ ಪಕ್ಕದ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತಂದು 2ರಿಂದ 1 ಸರಿ, ಸೊ ಮತ್ತೆ 2ರಿಂದ 1 ಸರಿ, ಮತ್ತು ಈಗ ಡಬಲ್ ಕ್ರೋಶೆಗಳನ್ನ ಹಾಕ್ಕೊತಾ ಇದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ಏನು 4 ಟೈಮ್ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಿದ್ನಲ್ಲ, ಸೊ ಇಲ್ಲಿ ಕೂಡ 4 ಟೈಮ್ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ 4 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಸೊ ಮತ್ತೆ 1 ಟೈಮ್ ಮೇಲೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತು ಯು ಶೇಪಲ್ಲಿ ಇದನ್ನು ಹಿಡ್ಕೊಂಬಿಟ್ಟು ಡಬಲ್ ಕ್ರೋಶೆ ಕಂಬನ ಹಾಕಿ ಮತ್ತೆ ಸೇಮ್ 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಇದ್ರ ಒಳಗಡೆ ಹೋಗಿ ಸೊ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತು 1 ಚೈನ್, 2 ಚೈನ್, 3 ಚೈನ್, ಮತ್ತು ಇದರೊಳಗಡೆ ಲಾಕ್. ಸೊ ಸೇಮ್ ಮೆಥಡೇ ಇಲ್ಲೇನು ಫಸ್ಟ್ ಆಚನ್ನ ಹಾಕಿದ್ದೀನಲ್ವ, ಅದೇ ರೀತಿಯಾಗಿ ಈ ಡಬಲ್ ಕ್ರೋಶೆ ಕಂಬದಲ್ಲಿ 6 ಡಬಲ್ ಕ್ರೋಶೆ ಕಂಬ ಹಾಕೋಬೇಕು. ಪ್ರತಿಯೊಂದಕ್ಕೂ ಒಂದೊಂದು ಪಿಕಾಟ್ ಅನ್ನೋದು ಹಾಕೋಬೇಕು. ಸೊ ಈ ರೀತಿಯಾಗಿ ಒಂದು 3 ಆರ್ಚ್ಗಳನ್ನ ಹತ್ತಿರದಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನಾನು. ಸ್ವಲ್ಪ ಹಾಕಿಬಿಟ್ಟು ತೋರಿಸ್ತೀನಿ ನಾನು, ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ. ಸೊ ಫಸ್ಟ್ ಆಚ್ ಏನು ಮಾಡಿದ್ದೀನಲ್ವ ಅದೇ ಆಚನ್ನೇ ಈಗ ನೆಕ್ಸ್ಟ್ ಕಂಟಿನ್ಯೂ ಆಗಿ ಹಾಕ್ತಾ ಇದ್ದೀನಿ. ಸೊ ಇದು ಎಲ್ಲಿಗೆ ಬರ್ತಾನೆ ನೋಡ್ಕೊಂಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಸೊ ಲಾಕನ್ನು ಮಾಡ್ಕೊಂಡ್ಮೇಲೆ ಮತ್ತೆ ಕುಚ್ಚು ಕಟ್ಟೋದಕ್ಕೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ ಹಾಕ್ಕೊತಾ ಇದ್ದೀನಿ. ಸೊ 4 ಚೈನ್ ಹಾಕಿಬಿಟ್ಟು ಈ 4 ಚೈನು ಎಲ್ಲಿಗೆ ರೀಚ್ ಆಗ್ತಾ ನೋಡಿಕೊಂಡು ಅಲ್ಲಿಗೆ ಲಾಕನ್ನು ಮಾಡಿ 1 ಚೈನ್, 2 ಚೈನ್ ಹಾಕೋಬೇಕು. ಸ್ಟಾರ್ಟಿಂಗಲ್ಲಿ ಏನು ಡಬಲ್ ಕ್ರೋಶೆ ಮಾಡಿದ್ದೀವಲ್ಲ ಡೈರೆಕ್ಟಾಗಿ ಪಲ್ಲುಗೆ 4 ಟೈಮ್ ಡಬಲ್ ಕ್ರೋಶೆನ ಹಾಕೋಬೇಕು. ಸೊ ಜಸ್ಟ್ ಈ ಒಂದು ಚೈನ್ನ ಕೌಂಟ್ ಮಾಡಿಕೊಂಡು ನಾನು 4 ಅಂತ ಹೇಳಿದ್ದೀನಿ. ಸೊ ಅದನ್ನು ಸ್ಕಿಪ್ ಮಾಡಿ ನೀವು ಹಾಕೋಂಗಿದ್ರೆ ಚೈನ್ನ ಬಿಟ್ಟು 3 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಳ್ಳಿ. ಅದು ಕೂಡ ಇಲ್ಲಿ ಕೌಂಟಲ್ಲಿ ತೊಗೋಬೇಕಾಗತ್ತೆ. ಸೊ ಆ ಕೌಂಟ್ ಬಿಟ್ಬಿಟ್ಟು ಸೊ 3 ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಡು ಈ ರೀತಿಯಾಗಿ 3 ಆರ್ಚನ್ನ ಒಂದೇ ಹತ್ತಿರದಲ್ಲಿ ಹಾಕಿಬಿಟ್ಟು ಕುಚ್ಚನ್ನೋದು ಹಾಕ್ತಾಯಿದ್ದೀನಿ ಈ ಒಂದು ಡಿಸೈನ್ಗೆ. ಸೊ ಡಿಸೈನ್ ಬಂದು ಈ ಥರ ಕಾಣಿಸುತ್ತೆ. ಸೊ ಮಿಡ್ಲಲ್ಲಿ ಗುಚ್ಚು ಕಟ್ಟೋದಕ್ಕೆ 4 ಚೈನ್ ಹಾಕಿದ್ದೀನಿ. ಸೊ ಲಾಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ಕೂಡ ಸೊ ಈ ರೀತಿಯಾಗಿ 3 ಆರ್ಚು ಒಂದೇ ಹತ್ತಿರದಲ್ಲಿ ಹಾಕ್ಕೊಂಡು ಕುಚ್ಚನ್ನು ಕಟ್ಕೊಂಡ್ಬಿಟ್ರೆ ಡಿಸೈನ್ ಅನ್ನೋದು ಕಂಪ್ಲೀಟಾಗಿ ಮುಗಿದೋಗುತ್ತೆ. ಇದು ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಈ ರೀತಿ ಡಿಸೈನ್ ಅನ್ನೋದು ಕಂಟಿನ್ಯೂ ಆಗಿ ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗಬೇಕು. ಎಲ್ಲಿ ಏನು ಚೇಂಜಸ್ ಬರೋದಿಲ್ಲ. ಫಸ್ಟ್ನೇ ಆಚಲ್ಲಿ ಏನು ವರ್ಕ್ ಇದೆಯೋ ಅದೇ ವರ್ಕು ಕಂಟಿನ್ಯೂ ಆಗಿ ಹಾಕಿದ್ದೀನಿ. ಸೊ ನಿಮಗೇನಾದರೂ ಮಣಿ ಇಷ್ಟ ಇತ್ತು ಅಂದರೆ ಸೊ ಇಲ್ಲಿ ಮಿಡ್ಲಲ್ಲಿ ಏನೋ ಡಬಲ್ ಕ್ರೋಶೆನ ಹಾಕಿದ್ದೀವಲ್ಲ ಕೆಳಗಡೆ ಆಚಲ್ಲಿ, ಇಲ್ಲಿ ಒಂದೊಂದು ಬೀಡ್ಸ್ ಗೋಲ್ಡ್ ಬೀಡ್ಸನ್ನ ಹಾಕೋಬೋದು, ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ಮಣಿ ಇಷ್ಟ ಇದ್ದರೆ, ಸೊ ಮಣಿ ಇಷ್ಟ ಇಲ್ಲಾಂದರೆ ಥ್ರೆಡ್ ವರ್ಕ್ ಮಾಡಿಕೊಂಡು ಹೋಗ್ಬೋದು. ಸೊ ಇದಕ್ಕೆ ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ಕು ಈ ಥರ ಬರುತ್ತೆ ಡಿಸೈನ್ ಬಂದುಬಿಟ್ಟು. ಸೊ ಸಿಂಪಲ್ಲಾಗಿ ಹಾಕಿದ್ರು ಕೂಡ ಲುಕ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ 3 ಆಚು ಹತ್ರದಲ್ಲಿ ಹಾಕಿಬಿಟ್ಟು ಕುಚ್ಚು ಅನ್ನೋದು ಈ ಒಂದು ಡಿಸೈನ್ಗೆ ಹಾಕಿದ್ದೀನಿ. ಸೊ ಕುಚ್ಚು ಬಂದುಬಿಟ್ಟು ಒಂದೇ ಕಲರಲ್ಲಿ ಹಾಕಿದ್ದೀನಿ, ವರ್ಕ್ ಕೂಡ ಒಂದೇ ಕಲರಲ್ಲಿ ಮಾಡಿದ್ದೀನಿ. ಸೊ ನೀವು ಬೇಕಿದ್ದರೆ ಡಬಲ್ ಕಲರ್ಲಿ ಕುಚ್ಚನ್ನು ಹಾಕೋಬೋದು. ಸೊ ಫೈನಲ್ ಆಗಿ ಲುಕ್ಕು ಈ ಥರ ಬಂದಿದೆ. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 350ಇಂದ 400ವರೆಗೂ ಚಾರ್ಜನ್ನು ಮಾಡ್ಬೋದು. ಸೊ ಯಾಕಂದರೆ ಫುಲ್ ಥ್ರೆಡ್ ವರ್ಕ್ ಡಿಸೈನ್ ಅಲ್ವಾ. ಸೊ ನೋಡ್ಕೊಂಬಿಟ್ಟು ಚಾರ್ಜ್ ಅನ್ನೋದು ಮಾಡ್ಕೊಳ್ಳಿ. ಸೊ ಫೈನಲ್ ಲುಕ್ಕು ಈ ಥರ ಇದೆ.
ಸೊ ಬನ್ನಿ ಈಗ ನನ್ನ ಎರಡನೇ ಡಿಸೈನ್ ನೋಡೋಣ ಯಾವ ರೀತಿ ಹಾಕೋದು ಅಂತ. ಸೊ ಇದು ಬಂದು ನನ್ನ ಎರಡನೇ ಸೀರೆ. ಸೊ ಗೋಲ್ಡ್ ಮತ್ತು ಸಿಲ್ವರ್ ಕಾಂಬಿನೇಷನ್ನಲ್ಲಿದೆ. ಸೊ ಇದಕ್ಕೆ ದಾರ ಕೂಡ 8 ಎಳೆನೇ ತೊಗೊಂಡಿದ್ದೀನಿ. ಸೊ ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ಯಾವಾಗಲೂ ದಾರನ ತಂದು ಲಾಕ್ ಮಾಡ್ತೀವಲ್ವ, ಆ ರೀತಿ ಸೇಮ್ 2 ಲಾಕನ್ನು ಹಾಕೊಳ್ಳೋಣ. ಫಸ್ಟು ಪಲ್ಲುಗೆ ನೀಡಲ್ನ ಹಾಕಿ ದಾರನ ತಂದು ಫಸ್ಟ್ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಸೊ ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲಿ ಇನ್ನು ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಒಂದು ಲಾಕನ್ನು 2 ಲಾಕನ್ನು ಹಾಕಿದ ಮೇಲೆ 1 ಚೈನ್ 2 ಚೈನ್ ಹಾಕ್ಕೊತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡ್ಬಿಟ್ಟು ಸೊ ನೀಡಲ್ ಮೇಲೆ 1 ಟೈಮ್ 2 ಟೈಮ್ ದಾರ ಸುತ್ಕೋಬೇಕು. ನೀಡಲ್ ಮೇಲೆ 2 ಬಾರಿ ದಾರ ಸುತ್ತಕೊಂಡು ಯು ಶೇಪಲ್ಲಿ ಇಟ್ಕೊಂಡ್ಬಿಟ್ಟು ನೀಡಲ್ನ ಪಲ್ಲುಗೆ ಹಾಕಿ ದಾರನ ತಂದು 2ರಿಂದ 1 ಸರಿ, 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ಈ ರೀತಿಯಾಗಿ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಸೊ ಇಲ್ಲಿ ಬಂದು ಒಂದು ಡಬಲ್ ಕ್ರೋಶೆ ಕಂಬ ಚೈನ್ ಹಾಕಿದ್ದೀನಿ. 2 ಚೈನ್ ಹಾಕ್ಕೊಂಡ್ಬಿಟ್ಟು ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಈಗ 1 ಚೈನ್ 2 ಚೈನ್ ಹಾಕ್ಕೊತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡ್ಬಿಟ್ಟು ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಇಲ್ಲಿ ಹಾಕಿರುವಂಥ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತಂದು 2ರಿಂದ 1 ಸರಿ ದಾರನ ಪಾಸ್ ಮಾಡ್ಕೋಬೇಕು. ಈಗ ನೀಡಲ್ ಮೇಲೆ 2 ದಾರ ಇದೆಯಲ್ಲ, ಈ ದಾರನ ಹಾಗೆ ನೀಡಲ್ ಮೇಲೆ ಉಳಿಸ್ಕೋಬೇಕಾಗತ್ತೆ. ಇದನ್ನು ಮತ್ತೆ ಡಬಲ್ ಕ್ರೋಶೆ ಹಾಕೋಂಗಿಲ್ಲ, ಜಸ್ಟ್ 1 ಸರಿ ಮಾತ್ರ ದಾರನ ಪಾಸ್ ಮಾಡಿಕೊಂಡು ಇನ್ನೊಂದು ಟೈಮ್ ಇರುವಂಥ ದಾರನ ಹಾಗೆ ನೀಡಲ್ ಮೇಲೆ ಉಳಿಸ್ಕೋಬೇಕು. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ 2ರಿಂದ 1 ಸರಿ ದಾರನ ಪಾಸ್ ಮಾಡಿಕೊಂಡು ಮತ್ತೆ ಇರುವಂಥ ದಾರನ ಹಾಗೆ ನೀಡಲ್ ಮೇಲೆ ಉಳಿಸ್ಕೋಬೇಕು. ಸೊ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ, ಜಸ್ಟ್ 1 ಸರಿ ದಾರನ ಈ ರೀತಿ ಪಾಸ್ ಮಾಡಿಕೊಂಡು ಮತ್ತೆ ದಾರನ ಹಾಗೆ ಉಳಿಸ್ಕೊಂಡಿದ್ದೀನಿ. ಸೊ ಮತ್ತೆ 1 ಟೈಮ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ಇದು ನಿಮಗೆ ಸ್ವಲ್ಪ ತಿಕ್ಕಾಗಿ ಬೇಕು, ಅಗಲವಾಗಿ ಬೇಕು ಅಂದರೆ 8 ಹಾಕ್ಕೊಳ್ಳಿ. ಇಲ್ಲ ನಿಮಗೆ ನಾರ್ಮಲಾಗಿ ಮೀಡಿಯಮ್ ಸೈಜಲ್ಲಿ ಬೇಕಂದರೆ ನೀವು 7 ಹಾಕ್ಕೊಳ್ಳಿ ಸಾಕು. ಸೊ ನಾನು ಬಂದು ಇಲ್ಲಿ 7 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾಯಿದ್ದೀನಿ. ಜಸ್ಟ್ ಹಾಫ್ ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಹಾಗೆ ಇರುವಂಥ ಇನ್ನೊಂದು ಮೇಲೆ ದಾರ ಏನಿದೆಯಲ್ಲ ಹಾಗೆ ನೀಡಲ್ ಮೇಲೆ ಉಳಿಸ್ಕೋಬೇಕು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕರೆಕ್ಟಾಗಿದೆ. ಸೊ 7 ಬಾರಿ ದಾರನ ಈ ರೀತಿ ಡಬಲ್ ಕ್ರೋಶೆ ಹಾಫ್ ಡಬಲ್ ಕ್ರೋಶೆ ಹಾಕಿ ಉಳಿದಿರುವಂಥ ದಾರ ಹಾಗೆ ನೀಡಲ್ ಮೇಲೆ ಉಳಿಸ್ಕೊಂಡಿದ್ದೀನಿ. ಈಗ ಎಲ್ಲ ದಾರನ ಒಟ್ಟಿಗೆ ಈ ರೀತಿ ಎಳ್ಕೊಂಡ್ಬಿಟ್ಟು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ, ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲಿ ನಾನು ಬೀಡ್ಸನ್ನ ಹಾಕ್ತಾ ಇದ್ದೀನಿ. ಹೇಳ್ದಲ್ಲ, ಬೀಡ್ಸ್ ಬಂದು ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಥ್ರೆಡ್ ವರ್ಕಿಂದ ಕೂಡ ಕಂಟಿನ್ಯೂ ಆಗಿ ಮಾಡ್ಕೋಬೋದು. ಬಟ್ ಇದು ಕಲರ್ ಬಂದು 2 ಈ ಥರ ಇರೋದ್ರಿಂದ ಸ್ವಲ್ಪ ಕಾಣಲಿ ಅಂತ ಹೇಳಿಬಿಟ್ಟು ಒಂದು ಬೀಡ್ಸನ್ನು ಹಾಕಿಬಿಟ್ಟು ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಸೊ ಒಂದು ಬೀಡ್ಸ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಈಗ ಮತ್ತೆ ಸೇಮ್ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ತಕೊಂಡು ಇದನ್ನು ಕರೆಕ್ಟಾಗಿ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಳ್ಳಿ. ಜಾಸ್ತಿ ಎಳೆಯುತ್ತಾ ಬೇಡ, ಅದು ಕರೆಕ್ಟಾಗಿ ಎಲ್ಲಿಗೆ ರೀಚ್ ಆಗುತ್ತೆ ಈ ಥರ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಫಸ್ಟು 1-2 ಆಚೆ ಹಾಕೋವ್ರಿಗೆ ಸ್ವಲ್ಪ ನಿಮಗೆ ಇಟ್ಕೊಳ್ಳೋಕ್ಕೆ ಕಂಫರ್ಟ್ ಅನಿಸಲ್ಲ. ಸೊ 1-2 ಆಚೆನ ಹಾಕಿದ ಮೇಲೆ ನಿಮಗೆ ಆರಾಮಾಗಿ ಇಟ್ಕೊಳ್ಳೋದಕ್ಕೆ ಬರುತ್ತೆ ಡಿಸೈನು. ಸೊ ಈ ರೀತಿ ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು 2ರಿಂದ 1 ಸರಿ ದಾರ ಪಾಸ್ ಮಾಡಿಕೊಂಡು ಒಂದು ದಾರನ ಹಾಗೆ ನೀಡಲ್ ಮೇಲೆ ಉಳಿಸ್ಕೋಬೇಕು. ಸೊ ಈ ಥರ 7 ಬಾರಿ ನಾನು ಇಲ್ಲಿ ದಾರನ ಮಾಡ್ಕೊತಾ ಇದ್ದೀನಿ. ಸೊ 3, ಸೊ 4, ಸೊ 5, 6, 7. ಸೊ 7 ಬಾರಿ ದಾರನ ತಗೊಂಡು ಈಗ ಎಲ್ಲ ದಾರನ ಒಟ್ಟಿಗೆ ರೀತಿ ಲಾಕ್ ಮಾಡ್ಕೋಬೇಕು. ಸೊ ಎಲ್ಲ ದಾರನ ಒಟ್ಟಿಗೆ ಈ ರೀತಿ ಎಳ್ಕೊಂಡು ಲಾಕ್ ಮಾಡಿ ಆಮೇಲೆ ಒಂದು ಈ ರೀತಿ ಲಾಕನ್ನ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸನ್ನು ಹಾಕ್ತಾ ಇದ್ದೀನಿ. ಸೊ ಮತ್ತೆ ಒಂದು ಬೀಡ್ಸನ್ನ ಹಾಕಿ ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೋಬೇಕು. ಮತ್ತು ಇದು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 2 ಚೈನ್, ಆಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇದರೊಳಗಡೆ ಹೋಗಿ 2ರಿಂದ 1 ಸರಿ ದಾರ ಪಾಸ್ ಮಾಡಿಕೊಂಡು ಇರುವಂಥ ದಾರ ಹಾಗೆ ನೀಡಲ್ ಮೇಲೆ ಉಳಿಸ್ಕೊಂಡು ಈ ರೀತಿ ಡಿಸೈನ್ ಅನ್ನೋದು ಹಾಕೋಬೇಕು. ಇದು ಕೂಡ ಒಂದು ರೀತಿ ಬಫ್ ಡಿಸೈನ್ ಥರನೇ ಬರುತ್ತೆ.
ಸೊ ಫುಲ್ ದಪ್ಪ ಬರೋಲ್ಲ, ಸ್ವಲ್ಪ ಫ್ಲ್ಯಾಟಾಗಿ ಬರುತ್ತೆ, ಅಗಲವಾಗಿ ಸ್ವಲ್ಪ ಫ್ಲ್ಯಾಟಾಗಿ ಬರುತ್ತೆ. ಸೊ ಅದು ಬಫ್ ಅಂದರೆ ಸ್ವಲ್ಪ ಒಂದೇ ಥರ ಎಲ್ಲ ಸುತ್ಕೊಂಡು ಮಾಡೋದು, ಅದು ಸ್ವಲ್ಪ ದಪ್ಪನಾಗಿ ಬಫ್ ಥರ ಬರುತ್ತೆ. ಸೊ ಅದೇ ರೀತಿ ಇದು ಫ್ಲ್ಯಾಟ್ ಬಫ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ 350ಇಂದ 400 ಅಲ್ಲಿ ಹಾಕಿರುವಂಥ ಡಿಸೈನ್ಸು ಇವೆರಡು. ಸೊ ಒಂದೇ ದಿನದಲ್ಲಿ ಆರಾಮಾಗಿ 2ರಿಂದ 3 ಸೀರೆಗೆ ಆರಾಮಾಗಿ ಕೆಲಸ ಮಾಡ್ಕೊಂಡು ಆರಾಮಾಗಿ ಟ್ರೈ ಮಾಡುವಂಥ ಡಿಸೈನ್ಸು. ತುಂಬ ಈಸಿಯಾಗಿ ನೀವು ಹಾಕೋಬೋದು. ಸೊ ಮತ್ತೆ ನೋಡಿ ದಾರನ ಮೇಲೆ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಸ್ಯಾರಿ ಫುಲ್ಲು ಬಫ್ ಅನ್ನೋದು ಹಾಕೋಬೇಕು. ಇಲ್ಲಿ 3 ಬೀಡ್ಸನ್ನ ಹಾಕಿಬಿಟ್ಟು ಇಲ್ಲಿ ಹಾಕಿರುವಂಥ 4 ಬಫಿಗೆ ಇಲ್ಲಿ ಚೈನ್ ಮಾತ್ರ ಹಾಕಿದ್ದೀನಿ. ಯಾಕಂದರೆ ಈ ಒಂದು ಚೈನ್ ಗ್ಯಾಪಲ್ಲಿ ಈ ಒಂದು ಡಿಸೈನ್ಗೆ ಕುಚ್ಚು ಅನ್ನೋದು ಹಾಕ್ತಾ ಇದ್ದೀನಿ. ಸೊ ಕುಚ್ಚು ಕೂಡ ಅಷ್ಟೇ, ನಿಮಗೆ ಬೇಕಿದ್ದರೆ ಕುಚ್ಚು ಹಾಕೊಳ್ಳಿ ಈ ಡಿಸೈನ್ಗೆ, ಇಲ್ಲಾಂದರೆ ಬಾರ್ಡರ್ ಥರ ಕೂಡ ನೀವು ಈ ಡಿಸೈನ್ನ ಹಾಕೋಬೋದು. ಈ ರೀತಿಯಾಗಿ ಬರುತ್ತೆ ಡಿಸೈನು. ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗಬೇಕು ಈ ರೀತಿ. ಸೊ ನೀವು ಉಲ್ಟಾ ಕಡೆಯಿಂದ ಹಾಕಿದ್ರು ಕೂಡ ನೋಡ್ಬೋದು, ನೀವು ಡಿಫ್ರೆಂಟಾಗಿ ಕಾಣಿಸುತ್ತೆ. ಉಲ್ಟಾ ಸೈಡಲ್ಲಿ ಕೂಡ ನೀವು ಟ್ರೈ ಮಾಡಿ ನೋಡಿ, ಅದು ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಲುಕ್ ಅನ್ನೋದು ಕಾಣಿಸ್ತಾ ಇದೆ. ಸೊ ನಾನು ಸೀದಾ ಕಡೆಯಿಂದನೇ ಹಾಕಿದ್ದೀನಿ. ಸೊ ನೀವು ಉಲ್ಟಾ ಬೇಕಿದ್ರೆ ಕೂಡ ಹಾಕೋಬೋದು ಈ ಡಿಸೈನ್ನ. ಸೊ ಸ್ಯಾರಿ ಫುಲ್ಲಾಗಿ ಇದೇ ರೀತಿ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗ್ಬಿಟ್ಟು ಲಾಸ್ಟಲ್ಲಿ ಕುಚ್ಚು ಕಟ್ಕೊಂಡ್ಬಿಟ್ರೆ ಒಂದೇ ಸ್ಟೆಪ್ಪಲ್ಲಿ ಮುಗಿದೋಗುವಂಥ ಒಂದು ಡಿಸೈನು. ಸೊ ನೀವೇನಾದರೂ ಕಾಂಟ್ರಾಸ್ಟ್ ಕಲರಲ್ಲಿ ಬ್ಲೌಸ್ ಇಲ್ಲ ಅಂದರೆ ಒಂದೇ ಕಲರ್ 2 ಕಲರ್ಲಿದ್ದರೆ ಸೊ ಈ ಡಿಸೈನ್ ಆರಾಮಾಗಿ ಟ್ರೈ ಮಾಡಿ. ತುಂಬ ಈಸಿಯಾಗಿ ಹಾಕುವಂಥ ಒಂದು ಕ್ರೋಶೆ ಡಿಸೈನ್ ಫ್ರೆಂಡ್ಸ್ ಇದು. ಸೊ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಇದಕ್ಕೆ ಕುಚ್ಚು ಕಟ್ಟಿ ಫೈನಲ್ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇದಕ್ಕೆ ಕುಚ್ಚು ಕಟ್ಟಿದ ಮೇಲೆ ಇದ್ರದ್ದು ಲುಕ್ ಬಂದು ಈ ರೀತಿ ಬಂದಿದೆ. ಹೇಳಿದ್ನಲ್ಲ, ಇದಕ್ಕೆ ಯಾವುದೇ ಒಂದು ಕಾಂಟ್ರಾಸ್ಟ್ ಕಲರಲ್ಲಿ ಇಲ್ಲ, ಸೇಮ್ ಇರೋದ್ರಿಂದ ಸೊ ಗೋಲ್ಡ್ ಕಲರಲ್ಲೇ ನಾನು ವರ್ಕ್ ಅನ್ನೋದು ಮಾಡಿದ್ದೀನಿ. ಹಾಗೆ ಕುಚ್ಚು ಕೂಡ ಗೋಲ್ಡೇ ಹಾಕಿದ್ದೀನಿ, ಯಾಕಂದರೆ ಅಲ್ಲಲ್ಲಿ ಸಿಲ್ವರ್ ಕಲರ್ ಬೀಡ್ಸ್ ಅನ್ನೋದು ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಇದಕ್ಕೆ ಯಾವುದೇ ಒಂದು ಸಿಲ್ವರ್ ಕಲರಲ್ಲಿ ಕುಚ್ಚು ಕೂಡ ನಾನು ಹಾಕಿಲ್ಲ. ಜಸ್ಟ್ ಒಂದೇ ಕಲರ್ಲಿ ವರ್ಕ್ ಅನ್ನೋದು ಮಾಡಿದ್ದೀನಿ. ಸೊ ಒಂದೇ ಒಂದು ಸ್ಟೆಪ್ಪಲ್ಲಿ ಹಾಕಿರುವಂಥ ಒಂದು ಡಿಸೈನ್ ಇದು. ಸೊ ಸಿಂಪಲ್ ಆದರೂ ಲುಕ್ ವೈಸ್ ಚೆನ್ನಾಗೇ ಬರ್ತಾ ಇದೆ. ಸೊ ಸಿಂಪಲ್ಲಾಗಿ ಹೇಳಿದರು, ಹಾಗೆ ಸಿಂಪಲ್ಲಾಗಿ ಹಾಕಿದ್ದೀನಿ. ಸೊ ತುಂಬ ಥ್ರೆಡ್ ವರ್ಕ್ ಕೂಡ ಇದೆ ಈ ಡಿಸೈನ್ಗೆ. ಸೊ ಫೈನಲ್ ಆಗಿ ಲುಕ್ ಬಂದು ಈ ಥರ ಬರುತ್ತೆ. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 350ಇಂದ 400ವರೆಗೂ ಚಾರ್ಜನ್ನು ಮಾಡ್ಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ 2 ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.